ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ಬೆಂದೊಡಲ್ ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲ ಚಿಂತನೆ ಮಂಥನ ಮಾಡೋಣಂತ. ವರ್ಷಗಳವರೆಗೆ ನಾವೆಲ್ಲ ಈ ಭೂಮಿ ಮ್ಯಾಲ ಬದುಕಾಕತ್ತೇವೆ. ಈ ಭೂಮಿ ನಮಗೆ ಆಹಾರವನ್ನು ಕೊಡ್ತದೆ, ಮಳೆ ಮೋಡ ನೀರನ್ನು ಕೊಡ್ತೈತಿ, ಸೂರ್ಯ ಬೆಳಕನ್ನು ಕೊಟ್ಟರೆ ಗಾಳಿ ನಮಗೆ ಪ್ರಾಣವಾಯುವನ್ನು ಕೊಡ್ತೈತಿ, ಆಕಾಶ ಈ ಎಲ್ಲ ಅವಕಾಶಗಳನ್ನು ನಮಗೆ ಒದಗಿಸಿಕೊಟ್ಟೈತಿ. ಎಂಥ 100 ವಸಂತಗಳ ನಮ್ಮ ಬದುಕು ಸಂತಸದಾಯಕವಾಗಿ ಆಗಬೇಕು ಅಂತಂದ್ರೆ ನಾವು ಬದುಕುವ ಒಂದು ಬಗೆಯನ್ನು, ರೀತಿ ನೀತಿಯನ್ನು ತಿಳ್ಕೊಬೇಕಾಕತಿ. ಯಾಕಂದ್ರೆ ಇದೇ ನೆಲದೊಳಗೆ ಈ ಭೂಮಿ ಮ್ಯಾಲ ಪಶು ಪಕ್ಷಿಗಳು ಗಿಡ ಮರಗಳು ಎಷ್ಟೋ ಸಂತೋಷದಿಂದ ಬದುಕ್ಯಾವ. ಆ ಪಶು ಪಕ್ಷಿಗಳಿಗೆ ಮನೆ ಮಠ ಇಲ್ಲಂದ್ರೂ ಕೂಡ ಅವುಗಳ ನೆಮ್ಮದಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಆ ಒಂದು ಪಕ್ಷಿಗಳು ಹಾಡೋದನ್ನು ಹಾರೋದನ್ನು ಎಂದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಆಮೇಲೆ ಈ ನಿಸರ್ಗದೊಳಗಿದ್ದಂಥ ಗಿಡ ಮರಗಳು ನಮ್ಗೆ ಇಂಥದ್ದು ಬೇಕು ಅಂಥೇಳಿ ಯಾರ ಮುಂದನೂ ಕೈ ಒಡ್ಡೆ ಭಿಕ್ಷೆ ಬೇಡೋದಿಲ್ಲ. ಅವು ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ನೀರನ್ನು ಮಣ್ಣನ್ನು ಹೀರಿಕೊಂಡ ಬೆಳೆದ ಮರವಾಗಿ ನಿಂತ ಹೂವಾಗಿ ಹಣ್ಣಾಗಿ ಆ ಮರದ ಹತ್ತಿರ ಬಂದಂಥ ಜನಗಳಿಗೆ 4 ಹಣ್ಣುಗಳನ್ನು ಕೊಡ್ತಾವು ಅಲ್ಲದ ಒಂದಿಷ್ಟು ನೆರಳನ್ನು ಕೊಟ್ಟ ಅವು ಸಂತೋಷ ಪಡ್ತಾವೆ. ಆದ್ರೆ ಆ ಮರಗಳು ನಮ್ಮ ನೆರಳಿನೊಳಗೆ ಯಾಕೆ ಬಂದು ನಿಂತು ನಮ್ಮ ಗಿಡದ ಹಣ್ಣು ಯಾಕೆ ನೀ ಕೊಯ್ತಿ ಹರ್ಕೋತಿ ಅಂತೇಳಿ ಇವತ್ತಿನವರೆಗೂ ತಕರಾರು ಮಾಡಿದ್ದನ್ನು ನಾವು ನೋಡಿಲ್ಲ, ಕೇಳಿಲ್ಲ. ಆದ್ರೆ ಈ ಒಂದು ಸೃಷ್ಟಿಯೊಳಗೆ ಮನುಷ್ಯ ಅಂತಕ್ಕಂಥವ ತಕರಾರು ಮಾಡ್ದ ಇರೋದನ್ನು ಯಾರೂ ನೋಡಿಲ್ಲ. ಇದು ವಿಪರ್ಯಾಸ ಅಲ್ಲದ ಮತ್ತೇನು ಅಂದ್ರೆ ಈ ನಿಸರ್ಗದೊಳಗೆ ತಕರಾರು ಮಾಡೋರು ಜೀವರಾಶಿಯೊಳಗೆ ಯಾರಾದರೂ ಇದ್ರೆ ಅದು ಮಾನವ ಜೀವರಾಶಿ ಅಂಥೇಳಿ ನಾವಿಲ್ಲಿ ಹೇಳಬಹುದು. ಹೂಬಳ್ಳಿಗಳಂತೂ ಸದಾಕಾಲ ಸುಗಂಧವನ್ನು ಸೂಸ್ತಾವೆ. ಈ ಒಂದು ಪ್ರಪಂಚದೊಳಗೆ ಮನುಷ್ಯರು ಇಳಿದಿದ್ರಂದ್ರೂ ನಡಿತೈತಿ. ಆದ್ರೆ ಹಸಿರು ಒಣಸಿರಿ ನಿಸರ್ಗ ಇರದಿದ್ರೆ ನಡೆಯೋದಿಲ್ಲ. ಈ ಒಂದು ಹಸಿರು ಒಣಸಿರಿ ಇರದಿದ್ರೆ ಈ ಭೂಮಿ ಎಲ್ಲನೂ ಬರಡಾಗಿರ್ತಿತ್ತು. ಮನುಷ್ಯ ಈ ಒಂದು ನಿಸರ್ಗವನ್ನು ಅವಲಂಬಿಸೋಣ ಹೊರತಾಗಿ ಈ ನಿಸರ್ಗ ಈ ಮನಸ್ಸಿನನ್ನು ಯಾವತ್ತೂ ಎಂದಿಗೂ ಅವಲಂಬಿಸಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಆಸೆಗಳು ಭಾಳ. ಧನಕನಕ, ಸ್ಥಾನಮಾನ, ಕೀರ್ತಿ ವಾರ್ತೆ, ಸಿರಿ ಸಂಪತ್ತು, 1 2 ನೂರಾರು ಆಸೆ ಈ ಮನುಷ್ಯಾಗ. ಈ ನಿಸರ್ಗದೊಳಗೆ ಮನುಷ್ಯನನ್ನು ಬಿಟ್ಟರೆ ಆಸೆ ಎಂಬುದಂಥದ್ದು ಲವಶೇಷವು ಇಲ್ಲೇ ಯಾವುದಕ್ಕೂ ಇಲ್ಲ. ಆ ಒಂದು ಹೂವಿಗೆ ದೇವ್ರ ತಲೆ ಮ್ಯಾಗಿದ್ರೂ ಅಷ್ಟ, ಮನುಷ್ಯರ ತಲೆಯೊಳಗೆ ಇದ್ರೂ ಅಷ್ಟ. ಹೂ ಯಾವಾಗಿದ್ರೂ ಸಂತೃಪ್ತವಾಗಿ ಸಂತುಷ್ಟವಾಗಿ ಇರ್ತೈತಿ. ಆದ್ರೆ ಮನುಷ್ಯ ಹಂಗಲ್ಲ. ಅವ ಆಸೆಗಳನ್ನು ಬೆಳೆಸಿದನ ಹೊರತ ಆ ಒಂದು ಇದ್ದಂಥ ಒಂದು ಸ್ಥಿತಿಯೊಳಗೆ ಆನಂದವನ್ನು ಪಡಲಿಲ್ಲ. ಅದಕ್ಕೆ ಈ ಕುರಿತು ಬಸವಣ್ಣನವರ ಒಂದು ವಚನ ತುಂಬ ಸೊಗಸಾಗಿ ಐತಿ. ಅದು ಯಾವುದಪ್ಪ ಅಂತಂದ್ರೆ, ಉದಯಾಸ್ತಮಾನವೆನ್ನ ಬೆಂದ ಬಸುರಿಂಗೆ ಕುದಿಯಲಲ್ಲದೆ ನಿಮ್ಮ ನೆನೆಯಲು ತೆರಹಿಲ್ಲಯ್ಯ ಎಂತೋ ಲಿಂಗ ತಂದೆ ಎಂತಯ್ಯ ಎನ್ನ ಪೂರ್ವಲಿಖಿತ
ಬೆರನಿ ನಾಯನಲ್ಲದೆ ಅಟ್ಟುಣ್ಣ ತೆರಹಿಲ್ಲೆನಗೆ ನೀ ಕರುಣಿಸು ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ತಾರೆ. ಅಂದ್ರೆ ಬೆಳಗಿನಿಂದ ಸಂಜೆ ಮಠ ಮನುಷ್ಯ ತನ್ನ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋ ಸಲುವಾಗಿನ ಹೋರಾಡ್ತಾನೆ. ಅಂಥ ಹೊತ್ತಿನಾಗ ಆ ಪರಮಾತ್ಮನನ್ನು ನೆನೆಯೋದಕ್ಕೆ, ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಈ ಮನುಷ್ಯನಿಗೆ ಟೈಮ್ ಎಲ್ಲೈತಿ? ಒಲಿಗೆ ಬೇಕಾಗುವಂಥ ಬೆರಣಿಗಳನ್ನು ಅಂದ್ರೆ ಒಣಗಿನ ಕುಳ್ಳುಗಳನ್ನು ಆಯುಧರಲ್ಲೇ ಹೊತ್ತು ಕಳೆದ್ರೆ ಅಡುಗೆ ಮಾಡಿಕೊಂಡು ಉಣ್ಣೋದು ಯಾವಾಗ? ಈ ಒಂದು ಮಾನವನ ದುರ್ಗತಿಯನ್ನು ಕಳೆದ, ದುರಾಸೆಯನ್ನು ಕಳೆದ ಸದ್ಗತಿಯನ್ನು ಆ ಮಹಾದೇವನೇ ಕರುಣಿಸಬೇಕಷ್ಟ ಅಂತೇಳಿ ಹೇಳ್ತಾರೆ. ಹಸಿವು, ನಿದ್ರೆ, ನೀರಡಿಕೆ ಮೊದಲಾದವು ಮಾನವನ ಒಂದು ದೈಹಿಕವಾದಂಥ ಸಾಮಾನ್ಯ ಆಸೆಗಳು. ಇಷ್ಟಾದರೆ ಏನು ಅಡ್ಡಿ ಇಲ್ಲ. ಇದರ ಜೊತೆಗೆ ಬಂಧು ಬಳಗದ ಪ್ರೀತಿ ವಿಶ್ವಾಸ ಬೇಕು. ಆದರೆ ಈ ಮನುಷ್ಯನ ಆಸೆ ಅನ್ನೋದಕ್ಕೆ ಕೊನೆ ಅಂತಕ್ಕಂಥದ್ದನ್ನು ಇಲ್ಲ. ಕೀರ್ತಿ, ವಾರ್ತೆ, ಮಾನ ಮರ್ಯಾದೆ, ಅಧಿಕಾರ ಅಂತಷ್ಟು ಎಷ್ಟಿದ್ರೂ ಅವನಿಗೆ ಸಾಲದು, ಇನ್ನೂ ಬೇಕಾ ಅಂತೇಳಿ ಬೇಡ್ತಾನೆ. ನಮ್ಮ ಬದುಕು ಅನ್ನಪಾನಾದಿಗಳ ಮೇಲೆ ಅವಲಂಬನೆ ಆಗೈತಿ. ಅವಂತೂ ಬೇಕು. ಆದರೆ ಈ ಮಾನವನ ಮನದ ದುರಾಸೆ ಏನೈತಿ, ಇದು ಭಾಳ ಭಯಾನಕವಾದದ್ದು ಐತಿ. ಅದನ್ನು ಅಂದ್ರೆ ಈ ಮಾನವನ ಒಂದು ಆಸೆಯನ್ನು, ದುರಾಸೆಯನ್ನು ಪೂರೈಸಲು ಯಾರಿಂದಲೂ ಸಾಧ್ಯ ಆಗದ ಮಾತು. ಅದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಅವ್ರು ಕೊಡ್ತಾರೆ. ಏನಪ್ಪ ಅಂತಂದ್ರೆ, ಗ್ರೀಸ್ ದೇಶದ ಅಥೆನ್ಸ್ ಪಟ್ಟಣದ ಮೆಸಿಡೋನಿಯಾದ ಫಿಲಿಪ್ಸನ ಮಗ ಅಲೆಕ್ಸಾಂಡರ್. ಈ ಒಂದು ಅಲೆಕ್ಸಾಂಡರ್ನ ಹೆಸರನ್ನು ಸರ್ವಸಾಧಾರಣವಾಗಿ ಎಲ್ಲರೂ ಕೇಳಿರ್ತೀವಿ. ಈತ ಒಬ್ಬ ರಾಜನ ಮಗ ಅಲೆಕ್ಸಾಂಡರ. ಈ ರಾಜ ಏನು ಮಾಡಿದ ಅಂತಂದ್ರೆ, ಸಮಸ್ತ ಜಗತ್ತನ್ನು, ಈ ಪ್ರಪಂಚವನ್ನು ಗೆದ್ದ ಸಾರ್ವಭೌಮ ಆಗಬೇಕು ನಾನು ಅಂತೇಳಿ ತಿಳ್ಕೊಂಡ ಅಲೆಕ್ಸಾಂಡರ್ನೊಳಗೆ ಒಂದು ದುರಾಸೆ ಅನ್ನುವಂಥದ್ದು ಹುಡ್ತೈತಿ. ಆವಾಗ ಅವ ಅಗ್ದಿ ಒಳ್ಳೆ ವಯಸ್ಸಿತ್ತು, ತರುಣಿದ್ದ, ಹಂಗೆ ಸದೃಢ ಬಲಾಢ್ಯ ಇದ್ದ, ವೀರ ಇದ್ದ, ಸೂರನೂ ಇದ್ದ. ಅಂಥ ಒಬ್ಬ ಅಲೆಕ್ಸಾಂಡರ್ ಅಂತಕ್ಕಂಥ ರಾಜ ತನ್ನ ಒಂದು ದೊಡ್ಡ ಸೈನ್ಯವನ್ನು ಕಟ್ಕೊಂಡ ಈ ಪ್ರಪಂಚವನ್ನು ಗೆಲ್ಲಬೇಕು ಅಂತೇಳಿ ಮಹದಾಸೆಯನ್ನು ಇಟ್ಕೊಂಡು ಏನು ಮಾಡಿದ, ಹೊಂಟ. ಅನೇಕ ದೇಶಗಳನ್ನು ಗೆದ್ದ ಏನು ಮಾಡಿದ ಅಂತಂದ್ರೆ, ಗೆಲ್ತಾ ಭಾರತಕ್ಕೆ ಪ್ರವೇಶ ಮಾಡಿದ. ಸಮಸ್ತ ಪ್ರಪಂಚವನ್ನೇ ಒಂದು ಗೆದ್ದಂತಾಕತಿ ಅಂತೇಳಿ ಭಾವಿಸ್ತಾ ಏನಂತ ಭಾವಿಸಿದ ಅಂತಂದ್ರೆ, ಈ ಒಂದು ಭಾರತ ದೇಶವನ್ನು ಗೆದ್ದದ್ದ ಆದ್ರೆ ನಾನು ಇಡೀ ಜಗತ್ತಿಗೆ ಅರಸನಕ್ಕೇನಿ, ನಾನು ಚಕ್ರವರ್ತಿ ಅಕ್ಕೇನಿ ಅಂತೇಳಿ ಭಾವಿಸಿದ. ಅಷ್ಟೊತ್ತಿಗೆ ಏನಾಗಿತ್ತು ಅಂತಂದ್ರೆ, ಅವನ ಸೈನಿಕರು ಎಷ್ಟೋ ಜನ ಯುದ್ಧದೊಳಗೆ ಪ್ರಾಣ ಕಳ್ಕೊಂಡಿದ್ರು. ಉಳಿದ ಸೈನಿಕರಿಗೂ ಕೂಡ ಈ ಒಂದು ಯುದ್ಧದ ಆಟ, ರಕ್ತದೋಕುಳಿ ಆಟ ಬೇಡಾಗಿತ್ತು. ಅದಕ್ಕೆ ಅವರು ತಮ್ಮ ದೇಶಕ್ಕೆ ಮರಳಿ ಹೋಗಿ ತಮ್ಮ ಹೆಂಡ್ರನ ಮಕ್ಕಳನ್ನು ನೋಡಬೇಕು ಅಂತಕ್ಕಂಥ ಆಸೆ ಆ ಸೈನಿಕರಿಗಾಗಿತ್ತು. ಅಂಥ ಒಂದು ಸೈನಿಕರಿಗೆ ಯುದ್ಧ ಅನ್ನುವಂಥದ್ದು ಸಾಕಾಗಿ ಹೋಗಿತ್ತು. ಆದರೆ ಆ ಅಲೆಕ್ಸಾಂಡರ್ನಿಗೆ ಸಾಕಾಗಿರಲಿಲ್ಲ. ಯುದ್ಧ ಇನ್ನೂ ಮುಂದುವರಿಸೋನು, ಈ ಭಾರತವನ್ನು ಗೆಲ್ಲೋನು ಅಂತೇಳಿ ಆ ಮಹಾರಾಜ ಹೇಳಿದ್ರೆ, ಆ ಸೈನಿಕರು ಅದೆಂದಿಗೂ ಸಾಧ್ಯವಿಲ್ಲ ಮಹಾರಾಜ ಅಂತೇಳಿ ಹೇಳಿಬಿಟ್ರು. ಆವಾಗ ಆ ಒಂದು ರಾಜ ಏನು ಹೇಳ್ತಾನು ಅಂತಂದ್ರೆ, ಹಂಗಾದ್ರೆ ನಡೀರಿ ನಮ್ಮ ದೇಶಕ್ಕೆ ಮರಳಿ ಹೋಗೋಣ ಅಂತೇಳಿ ಅಂದಾಗ ಆ ಅಲೆಕ್ಸಾಂಡರ್ ಮತ್ತು ಆತನ ಸೈನ್ಯ ತಮ್ಮ ದೇಶದತ್ತ ಪ್ರಯಾಣವನ್ನು ಬೆಳೆಸ್ತಾರೆ.
ಆದ್ರೆ ದುರಾದೃಷ್ಟವಶಾತ್ ಅಲ್ಲಿ ಏನಾಕೈತಿ ಪ್ರಯಾಣ ಕಾಲದೊಳಗೆ ಅಂತಂದ್ರೆ ಆ ಅಲೆಕ್ಸಾಂಡರ್ನಿಗೆ ಭಯಂಕರವಾದಂಥ ಒಂದು ಕಾಯಿಲೆ ಬೀಳ್ತೈತಿ. ಆ ಕಾಯಿಲೆಯಿಂದ ಆ ಅಲೆಕ್ಸಾಂಡರ್ ಅಂತಕ್ಕಂಥ ರಾಜ ಹಾಸಿಗೆಯನ್ನು ಹಿಡಿತಾನ. ಇಂಥ ಒಂದು ಟೈಮ್ದೊಳಗೆ ಅವನಿಗೆ ಆ ಕಾಲದೇವತೆಯ ಅಂದ್ರೆ ಆ ಯಮನ ಕೈಯಿಂದ ಪಾರಾಗೋದು ಅಸಾಧ್ಯ ಆಗೋತು ಅಂಥೇಳಿ ಅಲ್ಲಿ ಅವನಿಗೆ ಅರ್ಥ ಆಕೈತಿ. ಆವಾಗ ಅವ ಇನ್ನು ನಾನು ಸಾಯೋದು ನಿಶ್ಚಿತ ಅಂತೇಳಿ ತಿಳ್ಕೊಂಡ ತನ್ನ ಸೈನಿಕರನ್ನು ಕರೆದ ಹೇಳ್ತಾನೆ. ಅವ್ರಿಗೆ ಏನು ಹೇಳ್ತಾನೋ ಅಂತಂದ್ರೆ, ನಾ ದೇಹವನ್ನು ಬಿಟ್ಟ ನಂತರ, ನಾ ಸತ್ತ ನಂತರ ನನ್ನ ದೇಹವನ್ನು ಒಂದು ಶವದ ಪೆಟ್ಟಿಗೆಯೊಳಗೆ ಇಡ್ತೀರಿ. ಅಂಥ ಟೈಮ್ದೊಳಗೆ ನನ್ನ ಎರಡೂ ಕೈಗಳನ್ನು ಮಾತ್ರ ಹೊರಗಿರುವಂಗೆ ನೋಡಿಕೊಳ್ರಿ ಅಂತೇಳಿ ಅವ ಸೈನಿಕರಿಗೆ ಹೇಳಿದ. ಆವಾಗ ಅವನ ಸೈನಿಕರು, ಆಗಲೇ ಮಹಾರಾಜರ, ನಿಮ್ಮ ಆಜ್ಞೆಯಂತೆ ನಾವು ಮಾಡ್ತೀವಿ, ಆದ್ರೆ ಈ ಕೈ ಎರಡು ಹೊರಗಿಡ್ರಿ ಅಂತ ಹೇಳಿದ್ರಲ್ಲ, ಇದರ ಉದ್ದೇಶ ನಮಗೆ ತಿಳಿಲಿಲ್ಲ ಅಂತೇಳಿ ಹೇಳ್ತಾರೆ. ಆವಾಗ ಆ ಮಹಾರಾಜ ಅಲೆಕ್ಸಾಂಡರ್ ಹೇಳ್ತಾನು, ಈ ಪ್ರಪಂಚವನ್ನು ಗೆಲ್ಲಬೇಕಂತೇಳಿ ನಾನು ಆಯುಷ್ಯದ ತುಂಬ ಹೋರಾಡಿ ಎಲ್ಲನೂ ಗಳಿಸಿದ್ರು ಅದನ್ನೆಲ್ಲ ಬಿಟ್ಟು ಈ ಪ್ರಪಂಚವನ್ನು ಬಿಟ್ಟು ಖಾಲಿ ಕೈಯಿಂದ ಹೋಗೋದು ಈ ಒಂದು ಮಾಡೋರಿಗೆಲ್ಲ ಗೊತ್ತಾಗಲಿ. ನಾವು ಎಷ್ಟೇ ಗಳಿಸಿದ್ರು, ಎಷ್ಟೇ ದುಡಿದು ಸಂಪಾದನೆ ಮಾಡಿದ್ರು, ಕೊನೆಗೆ ಎಲ್ಲವನ್ನ ಇಲ್ಲೇ ಬಿಟ್ಟು ಬರಿಗೈನಿಂದ ನಾವು ಹೋಗ್ಬೇಕಾಕತಿ ಅನ್ನುವಂಥದ್ದು ಒಂದು ಸಂದೇಶವನ್ನು ಅಲೆಕ್ಸಾಂಡರ ಈ ಒಂದು ಜಗತ್ತಿಗೆ ನೀಡಿದ. ಹಂಗೆ ಈ ಒಂದು ಜಗತ್ತಿನೊಳಗೆ ಸಕಲ ಜೀವರಾಶಿಗಳಿಗೂ ಹಂಗೆ ಈ ಮನುಷ್ಯರಿಗೂ ಒಂದು ಸಂತಸದ ಜೀವನ ಸಾಗಿಸುವುದಕ್ಕೆ ಏನು ಬೇಕೋ ಅದೆಲ್ಲ ಈ ಭೂಮಿಯೊಳಗೆ ಐತಿ, ಈ ನಿಸರ್ಗದೊಳಗೆ ಐತಿ. ಆದ್ರೆ ದುರಾಶೆಗೆ ಬಿದ್ದ, ಅತಿ ಆಶೆಗೆ ಬಿದ್ದ ಈ ಮನುಷ್ಯ ಏನಾಗ್ಯಾನ, ದುಃಖಿ ಆಗ್ಯಾನ. ಆದ್ರೆ ಹಳ್ಳಿಯೊಳಗೆ ರೈತರು ಹೊಲದಾಗ ದುಡ್ದ ದನದಾಗ ಆ ಗಿಡದ ನೆರಳಿನೊಳಗೆ ನೆಲದ ಮ್ಯಾಲ ಮಲ್ಲಿಗೆ ಅದೆಂಥ ಒಂದು ಸುಖ ನಿದ್ರೆಯನ್ನು ಮಾಡ್ತಾರೆ. ಆದ್ರೆ ಈ ನಗರದ ಜನರಿಗೆ, ಅಂದರೆ ಸಿಟಿಯೊಳಗಿರ್ತಕ್ಕಂಥ ಶ್ರೀಮಂತರಿಗೆ ಮೆತ್ತನೆ ಗಾದಿ ಮ್ಯಾಲ ಏರ್ ಕಂಡೀಷನ್ ಕೋಣೆಯೊಳಗೆ ಮಲಗಿದ್ರೂ ಕೂಡ ನಿದ್ರೆ ಬರೋದು ಭಾಳ ಕಠಿಣ. ಯಾಕಂದ್ರೆ ಹಾಸಿಗೆ ಒಳಗೆ ಚಿಂತೆ ಅಂತಕ್ಕಂಥ ತಗಣಿಗಳು, ಇನ್ನು ಆಸೆ ಅಂತಕ್ಕಂಥ ಗುಂಗಾಡುಗಳು ಇದ್ದ ಮ್ಯಾಲ ಅವು ಆ ಒಂದು ಗಾದಿ ಮ್ಯಾಲ ನಿದ್ರಿಸಕ್ಕೆ ಹೆಂಗೆ ಬಿಡ್ತಾವು ಅಂತ ಒಬ್ಬ ಅತಿ ಆಸೆಯ ಒಬ್ಬ ಶ್ರೀಮಂತನಿಗೆ ನಿದ್ರೆ ಬರೋದಾದ್ರೂ ಹೆಂಗೆ ಸಾಧ್ಯ ಐತಿ ಅಂತೇಳಿ ಇಲ್ಲೇ ನಾವು ತಿಳ್ಕೊಬೇಕಾಕೈತಿ. ಅದಕ್ಕೆ ಗೀತೆಯೊಳಗೆ ಒಂದು ವಚನ ಹೇಳ್ತಾರೋ, ಯದೃಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ ಅಂತೇಳಿ ಹೇಳ್ತಾರೆ. ಅಂದ್ರೆ ನಮಗೇನು ದೊರೆತೈತಿ, ನಮ್ಮ ಪ್ರಾರಬ್ಧ ಭೋಗದೊಳಗೆ ಆ ಪರಮಾತ್ಮ ಏನು ನಮಗೆ ಕರುಣಿಸಿ ಕಳಿಸ್ಯಾನ, ಅದು ನಮಗೆ ಈ ಭೂಮಿಯೊಳಗೆ ನಾವು ಎಲ್ಲೇ ಇದ್ದರೂ ಅದು ನಮಗೆ ಬಂದ ಮುಟ್ಟೆ ಮುಟ್ತೈತಿ,
ನಮಗೆ ತಲುಪ್ತೈತಿ. ಅಂಥ ಒಂದು ಪರಮಾತ್ಮನಿಂದ ಪಡೆದುಕೊಂಡಂಥ ಒಂದು ಸಿರಿಯನ್ನು ನಾವು ಅನುಭವಿಸಿ ಸಂತುಷ್ಟ ಆಗಬೇಕು. ಆಮೇಲೆ ಮತ್ಸರ ರಹಿತ ಆಗಬೇಕು, ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ದೂರ ಆಗಬೇಕು. ನಮ್ಮ ಜೀವನದೊಳಗೆ ಬರ್ತಕ್ಕಂಥ ಸೋಲು ಗೆಲುವುಗಳನ್ನು ಸಮದೃಷ್ಟಿಯಿಂದ ನೋಡಬೇಕು. ದ್ವಂದ್ವ ರಹಿತನಾಗಿ ಇರಬೇಕು. ಹಿಂಗೆ ನಾವು ಜೀವನ ಕಟ್ಟಿಕೊಂಡ್ರೆ ನಮ್ಮ ಜೀವನ ಶಾಂತವಾಗಿರ್ತದೆ, ಸುಖವಾಗಿರ್ತದೆ. ಮತ್ತು ಅವ ಈ ಒಂದು ಸಂಸಾರದಿಂದ ಮುಕ್ತನೂ ಆಗಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಈ ಮನಸ್ಸಿನನ್ನು ಕರ್ತವ್ಯ ಅಂತಕ್ಕಂಥ ಕರ್ಮಗಳು ಎಂದು ಬಂಧನ ಮಾಡೋದಿಲ್ಲ. ಆದ್ದರಿಂದ ಮಹಾನುಭಾವಿ ಬಸವಣ್ಣನವರು ಹೇಳುವಂಗೆ ನಾವು ಹಗಲಿರುಳು ಈ ಬೆಂದೊಡಲಿಗೆ ಕುದಿಯದೆ, ಅಂದ್ರೆ ಹಸಿವು, ನಿದ್ರೆ, ನೀರಡಿಕೆ, ಮೈಥುನ, ಆಸೆ, ಆಕಾಂಕ್ಷೆಗಳು, ಅಂದ್ರೆ ಈ ಶರೀರವನ್ನು ಸುಖವಾಗಿಟ್ಕೊಳ್ಳೋ ಸಲುವಾಗಿನ ನಾವು ಬಡದಾಡೋದನ್ನು ಬಿಟ್ಟ ದಯಾನಿಧಿ ಆಗಿರ್ತಕ್ಕಂಥ ಆ ಮಹಾದೇವನನ್ನು, ಆ ಪರಮಾತ್ಮನನ್ನು ನೆನೆದು ಧನ್ಯರಾಗೋಣ. ಆದ್ರೆ ಈ ಒಂದು ನಶ್ವರ ಸಂಸಾರದ ವ್ಯಾಮೋಹದಲ್ಲಿ ಮುಳುಗಿದವರಿಗೆ ಆ ಮಹಾದೇವನನ್ನು ನೆನೆಸಲಿಕ್ಕೆ, ನಾಮಸ್ಮರಣೆ ಮಾಡಲಿಕ್ಕೆ ಟೈಮರ ಎಲ್ಲೈತಿ? ಯಾಕಂದ್ರೆ ನಾವೆಲ್ಲರೂ ಹೋರಾಟ ಮಾಡುವುದು ಈ ಬೆಂದೊಡಲಿಗೆ ಅಂತೇಳಿ ಹೇಳ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.